ಅಲ್ಲಿ ಕೊಟ್ಟಿತ್ತು DDLR ಆದೇಶ. ಆದರೆ ಆಗಿದ್ದು ಮಾತ್ರ ಉಲ್ಟಾ ಪಲ್ಟಾ. 50 ವರ್ಷಗಳ ದುಡಿಮೆಯಲ್ಲಿ ಬೆಂದ ಜಮೀನಿಗೆ ಈಗ ನಾನಾ ಕಂಟಕ. ಪ್ರಿಯ ದೂರುದಾರರ ಅರ್ಜಿಗೂ ಕ್ಯಾರೆ ಅನ್ನದ ಸದರಿ ವ್ಯಕ್ತಿ. ಸರ್ವೆ ನಂಬರ್ 21, 1 ಎಕರೆ 26 ಗುಂಟೆ ಜಮೀನಿಗೆ ಇಲ್ಲ ಸಲ್ಲದ ವ್ಯಾಮೋಹ. ವೀಕ್ಷಕರೇ, ತ್ರಿಕಾಲವಾಣಿ ನ್ಯೂಸ್ ಯಾವಾಗಲೂ ಸಜ್ಜನೀಯ, ವ್ಯಕ್ತಿಗತವಲ್ಲ, ನ್ಯಾಯಸಮ್ಮತವಾದ ಸುದ್ದಿಗಳಿಗೆ ಮುಂದಿರುತ್ತೆ. ಇಂಥದ್ದೇ ಸುದ್ದಿಯ ಬೆನ್ನಟ್ಟಿ ಹೊರಟ ತ್ರಿಕಾಲವಾಣಿ ಮಾಧ್ಯಮಕ್ಕೆ ಬಾಗೇಪಲ್ಲಿಯಲ್ಲಿ ಒಂದು ಸುದ್ದಿ ಸದ್ದು ಮಾಡಿತ್ತು. ಅದನ್ನು ಬೆನ್ನಟ್ಟಿ ಹೋದಾಗಲೇ ಗೊತ್ತಾಗಿದ್ದು ಸರ್ವೆ ನಂಬರ್ 21, 1 ಎಕರೆ 26 ಗುಂಟೆ ಜಮೀನಿನ ರಹಸ್ಯ. ಹೌದು, ಬಾಗೇಪಲ್ಲಿ ತಾಲೂಕು ಕಸಬಾ ಹೋಬಳಿಯ ಮಟ್ಟೆದಲ್ಲದಿನ್ನಿಯ ಗ್ರಾಮದಲ್ಲಿ 1 ಎಕರೆ 26 ಗುಂಟೆ ಜಮೀನು ತಕರಾರಿಗೆ ಬಿದ್ದಿದೆ. ಅದರಂತೆ ಈ ಹಿಂದೆ ಅದರ ಪ್ರಿಯ ದೂರುದಾರರಾಗಿದ್ದ ಚಾನ್ ಬಾಷ್ ಬಿನ್ ಅಬ್ದುಲ್ ಸುಬಾನ್ ಇದೇ ಜಮೀನಿನ ಪರವಾಗಿ ಪೊಲೀಸ್ ಮೆಟ್ಟಿಲೇರಿದ್ರು. ನಿನ್ನೆ ಮೊನ್ನೆಯಿಂದಲ್ಲ, ಬರೋಬ್ಬರಿ 50 ವರ್ಷಗಳಿಂದ ಸರ್ವೆ ನಂಬರ್ 21ರಲ್ಲಿ ಅಂದಿನಿಂದ ಇಂದಿನವರೆಗೂ ಇದ್ದಾರೆ. ಆದರೆ ಈಗ ಅದೇ ಚಾನ್ ಬಾಷ್ ಬಿನ್ ಅಬ್ದುಲ್ ಸುಬಾನ್ ಮುಳ್ಳಾದಂತೆ ಕಾಣ್ತಿದೆ. ಅಷ್ಟೇ ಅಲ್ಲ, DDLR ಆದೇಶದಂತೆ ಕಳೆದ 1 ತಿಂಗಳಿಂದ ಅದೇ ಜಮೀನಿನಲ್ಲಿ ಅನುಭವದಲ್ಲಿದ್ದರು. ಆದರೆ ಈಗ ನೋಡಿ, ಅಸಲಿ ಆಟ ಶುರುವಾಗಿದೆ. ಇದು ನಮ್ಮ ಅಜ್ಜಿ ಪಿತ್ರಾಸ್ತಿ. 70 ವರ್ಷದಿಂದ ನಾವು ವ್ಯವಸಾಯ ಮಾಡ್ತಾ ಇದ್ವಿ ಜಮೀನಲ್ಲಿ. ಆದ್ರೆ ಪಿತ್ರಾಜಿತ ಅಂದ್ರೆ ಹೆಂಗ್ ಬಂದಿತ್ತು ನಿಮ್ಗೆ? ನಮ್ಮ ಅಜ್ಜಿಯವರು ತಗೊಂಡಿರೋದು, ಅಜ್ಜಿಯಿಂದ ನಮ್ಮ ಅಪ್ಪ ಬಂದಿದೆ. ನಮ್ಮ ಅಪ್ಪ ಇಂದ ನಾವು ಒಲವೆ ಮಾಡ್ಕೊಂಡ್ ಬರ್ತಾರೆ, ನಮ್ಮ ಅಜ್ಜಿಯವರು ಮಾಡ್ಕೊಂಡ್ ಬರ್ತಾರೆ. 70 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ವಿ ಜಮೀನಲ್ಲಿ. KV ರಮೇಶ್ ಅಂತ ರಿಯಲ್ ಎಸ್ಟೇಟ್ ಕೊಟ್ಕೊಟ್ಟವರು ಡೂಪ್ಲಿಕೇಟ್ ಪಾನಿಯನ್ನು ಮಾಡಿ ಕೆಚ್ಚನ್ನು ಪತ್ರವನ್ನು ಮಾಡಿಸಿ ಇಲ್ಲಿಗೆ ಸರ್ವೆಗೆ ಬಂದಿದ್ರು 2017ರಲ್ಲಿ 2017ರಲ್ಲಿ ಮಾಡಿಸಿ ನಾವು DDLR ಕೋರ್ಟ್ಗೆ ಹಾಕೊಂಡಿದ್ವಿ. ಅಲ್ಲಿಂದ ರದ್ದು ಮಾಡಿ ಹಳೆ ಪತ್ರವನ್ನು, ಹಳೆ ಚೆಕ್ ಬಂದನ್ನು ಪರೀಕ್ಷಿಸಿ ಮತ್ತೆ ಅವರು ಪೊಸಿಷನ್ ಕೊಡ್ರಿ ಅಂತ ಆದೇಶ ಮಾಡಿದ್ರು. ಆ ಆದೇಶ ಪ್ರಕಾರ ಸರ್ವೆ ಆಫೀಸ್ ಅನ್ನು ಕಟ್ಟಿ ನಾವು ಆದೇಶದಿಂದ ಇಲ್ಲಿ ಸರ್ವೆಗೆ ಬಂದಿದ್ರೆ ನೋಟಿಸ್ ನಾನೇ ಮನೆ ಹತ್ರ ಎತ್ಕೊಂಡು ಎಲ್ಲರಿಗೂ ತಲುಪಿಸಿದ್ದೀನಿ. ಆದ್ರೂ ನಾನು ಅಲ್ಲಿ ಬಂದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ವೆ ದಿನ ಬಂದಿದ್ರೆ ನಾವು ನೋಟಿಸ್ ಬಂದಿಲ್ಲ, ನೀವು ಮಾಡಬಾರ್ದು ಅಂದ್ರು. ಗಲಾಟೆ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು ನಮ್ಮ ಮೇಲೆ. ಸರ್ವೆ ಆಫೀಸ್ ಅವರು ನೆಕ್ಸ್ಟ್ ನಾವು ಪೋಸ್ಟ್ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನಿಮ್ಗೆ ಸರ್ವೆನ ಅಳತೆ ಮಾಡ್ಕೊಡ್ತೀನಿ ಅಂತ ನಮ್ಗೆ ಹೇಳ್ಬಿಟ್ಟು ನಾವೆಲ್ಲ ಮನೆಗೆ ಹೋದ್ಮೇಲೆ ನಾವು ಬೆಳೆದಿರುವಂತ ಬೆಲೆವನ್ನು ನಮ್ಮ ಪೊಸಿಷನ್ ಕಿತ್ಕೊಳ್ಳೋಕ್ಕೋಸ್ಕರ ರಾತ್ರಿ ಬಂದು ಟ್ರಾಕ್ಟರ್ ತಗೊಂಡ್ ಬಂದು ನಮ್ಮ ಬೆಲೆ ಎಲ್ಲ ನಷ್ಟ ಮಾಡಿ ಕಾಂಪೌಂಡ್ ಹಾಕಿ ನಮ್ಮೆಲ್ಲ ದೌರ್ಜನ್ಯ ಮಾಡಿ ಮಾಡಿದ್ದಾರೆ. ಕಸಬಾ ಹೋಬಳಿಯ ಕೋಟ ಗ್ರಾಮದ KV ರಮೇಶ್ ಬಿನ್ ವೆಂಕಟ ರಮಣಪ್ಪ ಅನ್ನೋ ವ್ಯಕ್ತಿ ಸರ್ವೆ ನಂಬರ್ 21ರಲ್ಲಿ ಸರ್ವೆ ಅಧಿಕಾರಿಗಳು ಬಂದು ಸರ್ವೆ ಮಾಡುತ್ತಿರುವಾಗಲೇ ತನ್ನ ಅಸಲಿ ಮುಖವನ್ನು ಪ್ರದರ್ಶನ ಮಾಡೇ ಬಿಟ್ಟಿದ್ರು. ಸರ್ವೆ ಅಧಿಕಾರಿಗಳಿಗೆ ನಮಗೆ ಯಾರೂ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಉತ್ತರ ಕೊಡೋ ಮೂಲಕ ಸರ್ವೆ ಅಧಿಕಾರಿಗಳಿಗೆ ಸರ್ವೆ ಮಾಡದಂತೆ ತಾಕೀತು ಮಾಡಿದರು. ಹಾಗೆ ಮುಂದೆ ಬರುವಾಗ ನೋಟಿಸ್ ಕೊಟ್ಟು ಬನ್ನಿ ಅನ್ನೋ ಉತ್ತರ ಕೂಡ ಕೊಟ್ಟಿದ್ದಾರಂತೆ. ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕಾಂಪೌಂಡ್ ಮಾಡೋರ ಇಲ್ಲ ಬರೀ ಕುಚ್ಚ ಹಾಕಿದ್ದಾರೆ. ನಾವು ಮತ್ತೆ ಕಂಪ್ಲೇಂಟ್ ಕೊಟ್ಟು ಕುಚ್ಚವನ್ನು ನಿಲ್ಸಿದೀವಿ. ಸರ್ವೆ ಆಗೋವರೆಗೂ ಯಾರು ಇಳಿಬಾರ್ದಂತ ಪೊಲೀಸ್ ಠಾಣೆಯಿಂದ ಕಂಪ್ಲೇಂಟ್ ಮಾಡಿಸಿದೀವಿ. FIR ಮಾಡಿದ್ರಾ? FIR ಇಲ್ಲ, NCR ಹಾಕೊಟ್ಟಿದ್ದಾರೆ. ಬರಲ್ಲ. ಅದೇ ಕಾನೂನು ಪ್ರಕಾರ ನಮ್ಗೆ ಆದೇಶ ಆಗಿದೆ ಅಲ್ಲ, ಆದೇಶ ಪ್ರಕಾರ ಅವರು ನಿಲ್ಸ್ಬೇಕು, ನಮ್ಗೆ ರಕ್ಷಣೆಯನ್ನು ಕೊಡಲೇಬೇಕು, ರಕ್ಷಣೆ ಕೊಡಬೇಕು. ಆ ತರ ಟೈಮ್ ಅನ್ನು ಕೇಳಿ ನಮ್ಮ ಮೇಲೆ ಯೋಜನೆ ಮಾಡಿ ನಮ್ಮ ಹಾಕಿರೋ ತೊಗರಿ ಬೆಳೆ, ಅಲಸಂದು ಮತ್ತೆ ಹಣ್ಣು ಎಲ್ಲ ಮಿಕ್ಸ್ ಹಾಕಿದ್ವಿ. ಒಟ್ಟಾಗಿ ಏನು 1 ತಿಂಗಳಲ್ಲಿ ಬೆಲೆ ನಾವು ತಗೊಳ್ಬೇಕಾಗಿತ್ತು. 1 ಲಕ್ಷ 1.5 ಲಕ್ಷ ನಾವು ಕೂಲಿ ಅವ್ರು ಕೊಟ್ಟು ಎಲ್ಲ ಬಂದ್ ಮಾಡ್ಕೊಂಡ್ ಬಂದಿದ್ರೆ ರಾತ್ರಿ ನಿಮ್ಗೆ ಈ ತರ ದೌರ್ಜನ್ಯ ಮಾಡಿ ಕೂರ್ಸಿ ಹಾಕಿದ್ದಾನೆ. ಆದ್ರೆ KV ರಮೇಶ ಕೊಟ್ಕೊಟ್ಟೆ ರಿಯಲ್ ಎಸ್ಟೇಟ್ ಅವರು. ಅಷ್ಟೇ ಅಲ್ಲ ಕಣ್ರಿ, ಈ ಕಿರಿಕಿರಿ ಮೇಲೆ ಚಾನ್ ಬಾಷ್ ಬಿನ್ ಅಬ್ದುಲ್ ಸುಬಾನ್ ಸತ್ಯ ಕಾನೂನು ಕೈ ಹಿಡಿಯುತ್ತೆ ಅಂತ ಅನ್ನೋ ಧೈರ್ಯದಿಂದ ಮನೆಗೆ ಹೋಗಿದ್ದಾರೆ.
ಹೋಗಿ 2 ಗಂಟೆಯ ನಂತರ ಮತ್ತೆ ತಮ್ಮ ಹೊಲದ ಕಡೆಗೆ ಬಂದಾಗ ಅಲ್ಲಿ ಕಂಡಿದ್ದು ಮಾತ್ರ ಭೀಕರ ದೃಶ್ಯ. ತಮ್ಮ ಹೊಲದಲ್ಲೇ ಹಾಕಲಾಗಿದ್ದ ಶೇಂಗಾ, ಅವರೆಕಾಯಿ, ಕಂದಿನ ಬೇಳೆ, ಅಲಸಂದಿ ಇವೆಲ್ಲವನ್ನ ಟ್ರ್ಯಾಕ್ಟರ್ನ ಸಹಾಯದಿಂದ ನೆಲಮಟ್ಟ ಮಾಡಿಬಿಟ್ಟಿದ್ರು. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಚಾನ್ ಬಾಷ್ ಬಿನ್ ಅಬ್ದುಲ್ ಸುಬಾನ್ ಅಂದರೆ ಚಾನ್ ಬಾಷ್ ಬಿನ್ ಅಬ್ದುಲ್ ಸುಬಾನ್ ಇದೇ ವಿಚಾರವನ್ನು ಹಿಡಿದುಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಬಾಗೇಪಲ್ಲಿ ಸರ್ವೇದವರು ಎಲ್ಲ ಕಿಮ್ಮತ್ತು ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ರಮೇಶ ಹೋಗಿ ಅಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಮನೆಯಲ್ಲಿ ಇಟ್ಕೊಂಡು ಅವ್ರು ಹೇಳ್ತಾನೆ ಕೇಳಿ ಇದು ಮಾಡ್ತಾ ಇದ್ದಾನೆ. ಎಲ್ಲ ಡಾಕ್ಯುಮೆಂಟ್ ಅವ್ರ ಕೈಯಲ್ಲಿ ಇರುತ್ತೆ. ಅವ್ರು ಹೇಳ್ತಾರೆ ಅವ್ರ ಮನೆಯಲ್ಲಿ ಇದೆ ಹಳೆಯ ಡಾಕ್ಯುಮೆಂಟ್ಲು. ನೀವು ಏನ್ ಕೆಲಸ ಸಾಹೇಬ, ನೀವು ಅಲ್ಲಿ ಕೊಂಡ್ಕೊಂಡ್ರೆ ದುಡ್ಡು ಇಚ್ಚಿ ಸರ್ವೆ ಒಂದು ಹೆಸರು ಹೇಳ್ತೇನೆ. ಅಲ್ಲ ದಾಖಲಾತಿ ಕೊಂಡ್ಕೊಳಕ್ ಆಗಲ್ಲ. ಅಲ್ಲೆಲ್ಲ ತಗೊಂಡು ಹೋಗಿ ಮನೆಯಲ್ಲಿ ಎತ್ಕೊಂಡು ಬರ್ತಾನಂತೆ. ತಗೊಂಡು ಹೋಗೋದು ಇಟ್ಕೊಳ್ಳೋದು ಅಲ್ಲಿ ಹೋಗಿ ಅಲ್ಲೆಲ್ಲ ಬಿಸಾಕ್ತಾನಲ್ಲ, ಅವ್ರ ಹೆಸರು ಹೇಳ್ತೇನೆ. 2-3 ಇದ್ದಾರೆ ಸರ್ವೆ ಆಫೀಸ್ನಲ್ಲಿ. ಯಾರವರು? ಹೆಸರಲ್ಲಿ ಪುಷ್ಪಲತಾ ಮೇಡಮ್ ಅಂತ ಚಿಂತಾಮಣಿಯಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ಬಾಗೇಪಲ್ಲಿಯಲ್ಲಿ ಎಲ್ಲಾರ್ಗು ಫ್ರಾಡ್ ಮಾಡಿದ್ದಾರೆ. ಮತ್ತೆ ಓಬ್ಲೇಶ್ ಸರ್ ಅಂತ ಇದ್ದಾರೆ, ಅವರು ಕ್ಲಚ್ ಹಾಕೊಡೋದು, ಪುಷ್ಪಲತಾ ಮೇಡಮ್ ಅವರು ಪಾಸ್ ಮಾಡೋದು. ಅವಾಗ ಇದ್ದಿದ್ದು ADLR ಸಾರು ಮತ್ತೆ ಆರಿ, ಅವ್ರ ಹೆಸರು ಗೊತ್ತಿಲ್ಲ. ಅವರು 2014 ಇಂದ ಇದ್ದು 17 ವರ್ಗೂ ಅವ್ರ ಅಧಿಕಾರಲ್ಲಿ ಇದ್ರು. ಅವ್ರು ಮಾಡಿರುವಂತ ಇದು ನಷ್ಟಗಳು ಎಲ್ಲ ಬಾಗೇಪಲ್ಲಿ ತಾಲೂಕು ಎಷ್ಟು ರೈತರು ಇದ್ದಾರೆ, ಇದೇ KV ರಮೇಶ್ ಅಂತ ಅವ್ರಿಗೆ ಎಲ್ಲ ಫ್ರಾಡ್ ಮಾಡಿ ಈ ತರ ದಾಖಲೆಯನ್ನು ಕೊಳ್ತಿರೋದು ಅವರೇ. ಎಸ್, ಯಾರದ್ದು ಜಮೀನಿಗೆ ಮತ್ತಾರದ್ದು ಅಧಿಕಾರ. DDLR ಇದ್ರೂ ಕೂಡ ಕ್ಯಾರೆ ಅನ್ನದ ಜನರಿಗೆ ಕಾನೂನು ಸರಿಯಾದ ಬುದ್ಧಿ ಕಲಿಸಲಿ ಅನ್ನೋದೇ ನಮ್ಮ ತ್ರಿಕಾಲವಾಣಿ ಮಾಧ್ಯಮದ ಸಂದೇಶ. ವೀಕ್ಷಕರೇ, ನಮ್ಮ ತ್ರಿಕಾಲವಾಣಿ ನ್ಯೂಸನ್ನು ಯಾರು ಇಲ್ಲಿವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಂಡ್ಬಿಡಿ. ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.